ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್ ಆಗುತ್ತಾ ಪ್ಲಸ್ ಆಗುತ್ತಾ ಸರ್? ಕಾಂಗ್ರೆಸ್ ಪಕ್ಷದಲ್ಲಿ ಹೆಂಗಿದೆ ಅಂದರೆ ಸರ್, ಎಲ್ಲ ಕಾಂಗ್ರೆಸ್ ಪಕ್ಷ 100% ಗೆಲ್ತೇವೆ ಅಂತೇಳಿ ಆಕಾಂಕ್ಷಿ ಲಿಸ್ಟ್ ಭಾಳ ಇದೆ ಸರ್. ಆದರೆ ಇಲ್ಲೇ ಗೆಲ್ಲೋದು 100% ಕಾಂಗ್ರೆಸ್ ಪಕ್ಷನೇ. ಪಠಾಣ್ ಆಗಲಿ, ಖಾದ್ರಿ ಆಗಲಿ, ಆಮೇಲೆ ನೂರು ಮಳಗೆ ಆಗಲಿ, ಇವರು ಟಿಕೆಟ್ ಕೊಟ್ಟರೆ ಯಾರಿಗಾರು ಕೊಡಲಿ, ಒಬ್ಬರು ಯಾರಿಗಾರು ಕೊಡಲಿ, 3 ಜನ ನಿಂತು ಎಲೆಕ್ಷನ್ ಮಾಡಬೇಕು. ಯಾಕಂದರೆ ಒಬ್ಬರು ಟಿಕೆಟ್ ಕೊಟ್ಟ ಮೇಲೆ ಇವರು ಒಬ್ಬರು 2 ಮಂದಿ ಓಡೋದು ಈ ಥರ ಇಲ್ಲ. ಒಬ್ರು ಯಾರಿಗೂ ಟಿಕೆಟ್ ಕೊಡಲಿ, ಪಕ್ಷದ ಕಾರ್ಯಕರ್ತರಿಗೆ ಯಾರಿಗೂ ಟಿಕೆಟ್ ಕೊಡಲಿ, ಟಿಕೆಟ್ ಕೊಟ್ಟ ಮೇಲೆ 3 ಜನ ನಿಂತು ಚುನಾವಣೆ ಮಾಡಬೇಕು. ನೀವು ಹೇಳ್ತಾ ಇದ್ದೀರಾ ಹಲ್ಗಲ್ ಬೋರ್ಡ್ರ್ ಅಂತೇಳಿ, ಇವರು 99ರಲ್ಲಿ ಅಜಿಂಪೀರ್ ಖಾದ್ರಿ ಅವರು ಶಾಸಕರಾಗಿದ್ದಾರಲ್ಲ, ಅವರು ಯಾವ ಬೋರ್ಡ್ರ್ನಲ್ಲಿದ್ದರು? ಈಗ ಆಲ್ರೆಡಿ ಅವರು ಶಿಗ್ಗಾಂವ್ನಲ್ಲಿ ಬಂದು ಶಿಗ್ಗಾಂವ್ ನೆಲಕ್ಕೆ ಬಂದರು. ಈಗ ಶಿಗ್ಗಾಂವ್ ಅಸೆಂಬ್ಲಿಯಲ್ಲಿ ಟಿಕೆಟ್ ಕೊಟ್ಟರು. ಮೊದಲೇ ಯೋಚನೆ ಮಾಡಬೇಕಿತ್ತು ಟಿಕೆಟ್ ಕೊಡಬೇಕಾರೆ.